ಎಲ್ರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ನಾವು ಗಮನಿಸಿರ್ತೀವಿ, ವಾಹನಗಳನ್ನು ಚಲಾವಣೆ ಮಾಡಬೇಕಾದ್ರೆ ನಾಯಿಗಳು ಅಟ್ಟಿಸ್ಕೊಂಡು ಬರುತ್ತೆ. ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಯಾವುದೇ ರೀತಿಯ ವಾಹನಗಳಿರ್ಬೋದು. ಒಂದು ನಾಯಿ ಆ ವಾಹನವನ್ನು ಹಿಂಬಾಲಿಸ್ಕೊಂಡು ಅಟ್ಟಿಸ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದ್ರ ಜೊತೆ ಇರೋಂತಹ ಮತ್ತಷ್ಟು ನಾಯಿಗಳು ಕೂಡ ಹಿಂಬಾಲಿಸ್ಕೊಂಡು ಓಡಿಸ್ಕೊಂಡು ಬರೋದು ಸರ್ವೇ ಸಾಮಾನ್ಯವಾಗಿ ನಾವು ಗಮನಿಸಿರ್ತೀವಿ. ಆದರೆ ಯಾಕೆ ಈ ರೀತಿ ನಾಯಿಗಳು ವಾಹನ ಸವಾರರನ್ನು ಅಟ್ಟಿಸ್ಕೊಂಡು ಬರುತ್ತೆ ಅನ್ನೋದಕ್ಕೆ ಬಲವಾದಂತಹ ಕೆಲವು ಕಾರಣಗಳಿದೆ. ಈ ಶ್ವಾನಗಳಿಗೆ ವಾಸನೆಯನ್ನು ಗ್ರಹಿಸುವಂತಹ ಅಗಾಧವಾದಂತಹ ಶಕ್ತಿ ಇದೆ. ನಿಮಗೆ ಗೊತ್ತಿರ್ಬೋದು, ಪೊಲೀಸ್ ಇಲಾಖೆಗಳಲ್ಲಿ ಕೆಲವೊಂದು ಕೇಸ್ಗಳನ್ನು ಕಂಡುಹಿಡಿಬೇಕಾದ್ರೆ ಕೂಡ ನಾಯಿಗಳನ್ನು ವಾಸನೆಯ ಮೂಲಕ ಕಂಡುಹಿಡಿಯೋದಕ್ಕೋಸ್ಕರ ನಾಯಿಗಳನ್ನು ಬಳಸ್ತಾರೆ. ಹಾಗಾಗಿ ನಾಯಿ ತುಂಬ ಸೂಕ್ಷ್ಮಗ್ರಹಿ. ನಾಯಿಗಳು ಕಾರು ಬೈಕುಗಳ ಚಕ್ರಗಳ ಮೇಲೆ ಮೂತ್ರ ವಿಸರ್ಜನೆ ಮಾಡೋದು ಸರ್ವೇ ಸಾಮಾನ್ಯ. ಇದರಿಂದ ವಾಹನಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡ್ತಾ ಇರುತ್ತವೆ. ಆಗ ಆಯಾ ಪ್ರದೇಶಗಳಲ್ಲಿ ಇರುವಂತಹ ನಾಯಿಗಳು ಚಕ್ರದಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡಿರುತ್ತೆ. ಹಾಗಾಗಿ ಗಾಡಿ ಚಲಿಸುವಾಗ ಆಯಾ ಪ್ರದೇಶದ ನಾಯಿಗಳಿಗೆ ಆ ಮೂತ್ರ ವಿಸರ್ಜನೆಯ ಚಕ್ರದಲ್ಲಿನ ವಾಸನೆ ಮೂಗಿಗೆ ಬಡಿಯುತ್ತೆ. ಬೇರೆ ಪ್ರದೇಶದ ನಾಯಿಗಳು ಈ ಭಾಗದಲ್ಲಿ ಬಂದು ಹೋಗಿದೆ ಎನ್ನುವಂತಹ ಒಂದು ಉದ್ದೇಶದಿಂದ ನಾಯಿಗಳು ಆ ಕಾರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ವಾಹನ ಆಗಿರ್ಬೋದು ಅದನ್ನು ಹಟ್ಟಿಸ್ಕೊಂಡು ಹಿಂಬಾಲಿಸ್ಕೊಂಡು ಓಡಿಸ್ಕೊಂಡು ಬರೋ ಅಂಥದ್ದನ್ನು ನಾವು ನೋಡಿದ್ದೀವಿ. ಬೇರೆ ಪ್ರದೇಶದ ನಾಯಿಯ ವಿಸರ್ಜಿಸಿದ ಮೂತ್ರದ ವಾಸನೆಯನ್ನು ಗ್ರಹಿಸಿ ಆ ವಾಹನದ ಮೇಲೆ ಅಟ್ಯಾಕ್ ಮಾಡುತ್ತೆ. ಓಡುವಂತಹ ಯಾವುದೇ ವಾಹನ ಇರಲಿ ಅಥವಾ ಮನುಷ್ಯರೇ ಆಗಲಿ, ಮನುಷ್ಯರು ಕೂಡ ಓಡಿದರೆ ನಾಯಿ ಅಟ್ಟಿಸ್ಕೊಂಡು ಬರುತ್ತೆ. ಸಾಮಾನ್ಯವಾಗಿ ನಿಮಗೆ ಗಮನಿಸಿರ್ತೀರ, ನೀವು ಓಡೋದ್ರೆ ನಾಯಿ ಕೂಡ ನಮ್ಮಿಂದ ಓಡಿ ಬಂದು ಅಟ್ಯಾಕ್ ಮಾಡಿ ಕಚ್ಚುತ್ತೆ. ಕಾರಣ ನಾಯಿಗಿರುವ ಬೇಟೆಯಾಡುವಂತಹ ಗುಣ. ಆದ್ದರಿಂದ ನಾಯಿ ನಾವು ಓಡಿದ್ರೆ ಅದು ಕೂಡ ಅಟ್ಟಿಸ್ಕೊಂಡು ಬರುತ್ತೆ. ಸಾಮಾನ್ಯವಾಗಿ ನಾಯಿಗಳು ಗಾಡಿಗಳ ಕೆಳಗೆ ಮಲಗಿರುತ್ತೆ. ನೆರಳಲ್ಲಿ ಅದು ಮಲಗಿರೋದ್ರಿಂದ ನೆರಳನ್ನು ಅರಸಿ ಬಂದು ಅವು ವೆಹಿಕಲ್ಸ್ ಕೆಳಗಡೆ ಮಲಗಿರುತ್ತೆ. ನಂತರ ಆ ಗಾಡಿಯನ್ನು ನಾವು ಚಲಾವಣೆ ಮಾಡಿದಾಗ ಮತ್ತು ಗಾಡಿಯನ್ನು ತೆಗೆದಾಗ ನಾಯಿ ಬೇಸರಗೊಂಡು ಮತ್ತೆ ಹೋಗುತ್ತೆ ಮತ್ತು ಮಲಗಿದ್ದಂತಹ ಜಾಗವನ್ನು ತೊರೆಯಬೇಕಾಗುತ್ತದೆ. ಇನ್ನು ಕೆಲವು ನಾಯಿಗಳು ರಸ್ತೆಗಳಲ್ಲಿ ವಾಹನಗಳಿಗೆ ಸಿಲುಕಿ ಸಾವನ್ನಪ್ಪುತ್ತವೆ. ಇದನ್ನೆಲ್ಲ ನಾಯಿಗಳು ಗಮನಿಸಿರುತ್ತದೆ ಮತ್ತು ವಾಸನೆಯನ್ನು ಕೂಡ ಗ್ರಹಿಸಿರುತ್ತದೆ. ತಮ್ಮೊಂದಿಗಿರುವಂತಹ ಸಹಪಾಠಿ ನಾಯಿಗಳು ಹಾಗೂ ನಾಯಿಯ ಮರಿಗಳು ವಾಹನಕ್ಕೆ ಸಿಲುಕಿ ಸಾವನ್ನಪ್ಪಿರುವುದನ್ನು ನೋಡಿರುತ್ತವೆ ಉಳಿದ ನಾಯಿಗಳು. ಹಾಗಾಗಿ ನಾಯಿಗಳು ಕಾರು ಮತ್ತು ವಾಹನಗಳನ್ನು ಕಂಡಾಗ ಅಟ್ಯಾಕ್ ಮಾಡುತ್ತವೆ. ಮಾತು ಬರುವಂತಹ ಮನುಷ್ಯರಿಗೆ ಮಾತ್ರ ಅಲ್ಲ, ಮುಖಪ್ರಾಣಿಗಳಿಗೂ ತಮ್ಮ ಮರಿಗಳು ಮತ್ತು ಸಂಸಾರದ ಬಗ್ಗೆ ಕಾಳಜಿ ಇರುತ್ತದೆ ಮತ್ತು ಬಾಂಧವ್ಯವಿರುತ್ತದೆ. ಹಾಗಾಗಿ ನಾಯಿಗಳು ವಾಹನಕ್ಕೆ ಸಿಲುಕಿ ಸಾವನ್ನಪ್ಪಿದಾಗ ಇತರ ನಾಯಿಗಳು ಸಹಿಸುವುದಿಲ್ಲ. ಈ ಕಾರಣಗಳಿಂದಾಗಿ ನಾಯಿಗಳು ವಾಹನಗಳ ಹಿಂದೆ ಓಡಿಕೊಂಡು ಅಟ್ಟಿಸ್ಕೊಂಡು ಬರುತ್ತೆ. ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.